ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಂತ ಸಬಾಸ್ಟಿಯನ್ ದೇವಾಲಯದ ದ್ವಾರದ ಉದ್ಘಾಟನೆಯನ್ನು ಪುರಸಭೆ ಸದಸ್ಯರಾದ ಜಯವರ್ಧನ್ ಹಾಗೂ ಶೇಖ್ ಖಲೀಮುಲ್ಲಾ ಉದ್ಘಾಟನೆ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಸಭಾಂಗಣದಲ್ಲಿ ಹುತಾತ್ಮರ ದಿನವನ್ನು ಆಚರಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಶಾಲೆಗಳಿಗೆ ನಗು ಫೌಂಡೇಶನ್ ವತಿಯಿಂದ ಇಂಗ್ಲಿಷ್ ಬಂದರ್ ಅನ್ನು ವಿತರಿಸಿದರು. ಕುಶಾಲನಗರ ಸಂತ ಸಬಾಸ್ಟಿಯನ್ ದೇವಾಲಯದ ದ್ವಾರದ ಉದ್ಘಾಟನೆಯನ್ನು ಪುರಸಭೆ ಸದಸ್ಯರಾದ ಜಯವರ್ಧನ್ ಹಾಗೂ ಶೇಖ್ ಖಲೀಮುಲ್ಲಾ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಕುಶಾಲನಗರ ಪಟ್ಟಣದ ಸಂತ ಸಬಾಸ್ಟಿಯನ್ ದೇವಾಲಯದ ಜಯಂತ್ಯೋತ್ಸವ ದಿನಾಂಕ 2/2/2025 ಭಾನುವಾರ ಇರುವ ಬೆನ್ನಲ್ಲೇ ಸಂತ ಸಬಾಸ್ಟಿಯನ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ದ್ವಾರ ಉದ್ಘಾಟನೆಯನ್ನ ಪುರಸಭೆ ಸದಸ್ಯರಾದ ಜಯವರ್ಧನ್ ಹಾಗೂ ಶೇಖ್ ಖಲೀಮುಲ್ಲಾ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಮೇರಿಯಮ್ಮ ಹಾಗೂ ಯೇಸುಬಯ್ಯನ ಪ್ರತಿಮೆಗೆ ಹೂಮಾಲೆ ಹಾಕಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಚರ್ಚಿನ ಧರ್ಮಗುರುಗಳಾದ ಫಾದರ್ ಮಾರ್ಟಿನ್ ಸೇರಿದಂತೆ ಸಿಸ್ಟರ್ ಸ್ಪಂದನ ಮತ್ತು ದೇವಾಲಯದ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದೇವರು ನಮ್ಮ ಬಗ್ಗೆ ಪ್ರಸನ್ನರಾಗಿದ್ದಾರೆ. ಅವರ ಪರಿಶುದ್ಧ ನಾಮದಲ್ಲಿ ಅವರೇ ಸ್ಥಾಪಿಸಿದಂತಹ, ಅವರೇ ನಿರ್ಮಿಸುವಂತಹ ಈ ವಿಶ್ವದಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸಬೇಕಂತೇಳಿ ಅವರು ನಮಗೆ ಆದರ್ಶವನ್ನು ಕೊಡ್ತಾರೆ. ಒಂದು ಹಬ್ಬ ಒಂದು ಧರ್ಮದ ಅಥವಾ ಊರಿನ ಸಮುದಾಯದ ಒಂದು ಪ್ರೀತಿಯ ಬಂಧನ, ಐಕ್ಯತೆಯ ಸಂಕೇತ, ಪರಸ್ಪರ ಹೊಂದಾಣಿಕೆಯ ನನ್ನದು ಎನ್ನುವಂತಹ ಒಂದು ಪ್ರೀತಿಯ ಬಾಂಧವ್ಯವನ್ನು ಸಮಾಜಕ್ಕೆ ತೋರಿಸುವಂಥ ವಿಷಯ ಹಬ್ಬದ 2 ಪದಗಳಲ್ಲಿ ಅಡಗಿದೆ. ಇವತ್ತು ನಾವು ಸಂತ ಸಬಾಸ್ಟಿಯನ್ ದೇವಾಲಯದ ವಾರ್ಷಿಕೋತ್ಸವವನ್ನು ಭಾನುವಾರ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ 3 ದಿನಗಳು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವರನ್ನು ಆರಾಧಿಸಿ, ದೇವರಿಗೆ ಗೌರವವನ್ನು ಸಲ್ಲಿಸಿ ಪೂರ್ವ ಸಿದ್ಧತೆಯನ್ನು ಮಾಡ್ತೇವೆ. ಹೇಗೆ ಮನುಷ್ಯ ಒಬ್ಬ ರೈತ ಬಸವಳಿದು ಬೆವರು ಸುರಿಸಿ ಆತ ಕಷ್ಟಪಟ್ಟು ಸೋಲು ಗೆಲುವುಗಳಲ್ಲಿ ನಿಂತು ಸುದ್ದಿ ಕಾಲ ಬಂದಾಗ ಆತ ಎಷ್ಟು ಸಂತೋಷ ಪಡ್ತಾನೋ, ಹಾಗೆ ನಮ್ಮ ಧರ್ಮಸಭೆಯಲ್ಲಿ ಹಬ್ಬಗಳು ನಮಗೆ ಪುನಶ್ಚೇತನವನ್ನು ಗೊಳಿಸ್ತವೆ. ಈ ನಿಟ್ಟಿನಲ್ಲಿ ಇಂದು ನಾವು ನಮ್ಮ ಧರ್ಮ ಕೇಂದ್ರದ ಹಬ್ಬದ ಉದ್ಘಾಟನೆಯನ್ನು ಮಾಡ್ತೀವಿ. ಈ ಉದ್ಘಾಟನೆಗೆ ನಮ್ಮ ಪುರಸಭೆಯ ಚರ್ಚ್ ಕಮಿಟಿಯಿಂದ ನಮ್ಮ ಈ ಶುಭ ಟೈಮಲ್ಲಿ ಎಲ್ಲರೂ ಕರೆದಿದ್ದೀರಾ, ತುಂಬ ಖುಷಿ ಆಗ್ತಾ ಉಂಟು. ಮತ್ತು ನಾನು ನಿಮ್ಮಿಂದ ಒಂದೇ ರಿಕ್ವೆಸ್ಟ್ ಮಾಡಿದ್ವಿ, ಯಾವುದೇ ಕೆಲಸಗಳಿದೆ ಆ ಮಶಾನ ಪ್ಲೇಸಲ್ಲಿ ಚರ್ಚ್ಗಳಲ್ಲಿ ಯಾವುದೇ ಕೆಲಸ ಇದ್ದರೆ ದಯವಿಟ್ಟು ನಮ್ಮ ಹೇಳಿ, ನಾವು ಇದೇ ವ್ಯಕ್ತಿ ಯಾವತ್ತು ಮತ್ತು ನಮ್ಗೆ ಆಶೀರ್ವಾದ ಮಾಡಿ ಅಂತ ಸಬಾಸ್ಟಿಯನ್ ಚರ್ಚಿನ ವಾರ್ಷಿಕೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಮೊದಲನೇದಾಗಿ ನಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತೀನಿ. ಅದರ ಜೊತೆಗೆ ದೇವರು ಇಡೀ ಕುಶಾಲನಗರ ಜನತೆಗೆ ಆಶೀರ್ವಾದ ಮಾಡಲಿ. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬಾಳೋಣ, ಎಲ್ಲರೂ ಕೂಡ ಸಹೋದರತೆಯಿಂದ ಬಾಳೋಣ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಹುತಾತ್ಮರ ದಿನವನ್ನು ಆಚರಿಸಿದರು. ತಮ್ಮ ತ್ಯಾಗ ಬಲಿದಾನದ ಮೂಲಕ ಬ್ರಿಟಿಷರಿಂದ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಹುತಾತ್ಮರನ್ನ ಸ್ಮರಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಕೆಆರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಆಯೋಜಿಸಿದ್ದ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಜನಾ ಗೀತೆಗಳನ್ನು ಹಾಡಿ ಹುತಾತ್ಮರಿಗೆ ಭಕ್ತಿ ನಮನ ಸಲ್ಲಿಸಿದರು. ನಮ್ಮ ಹಿರಿಯರು ತ್ಯಾಗ ಬಲಿದಾನದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಪ್ರಾಣ ಅರ್ಪಣೆ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ತಮ್ಮ ಅಹಿಂಸಾ ಹೋರಾಟದ ಮೂಲಕ ವಿಶ್ವಾದ್ಯಂತ ಸಂಚಲನ ಮೂಡಿಸುವ ಜೊತೆಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಯಶಸ್ವಿಯಾದ ಮಹಾತ್ಮ ಗಾಂಧೀಜಿಯವರು ನಾಥೂರಾಮ್ ಗೂಡ್ಸೆ ಅವರ ಬಂದೂಕಿನ ಗುಂಡಿಗೆ ಎದೆಯೊಡ್ಡಿ ಹುತಾತ್ಮರಾದ ಈ ದಿನದಂದು ದೇಶಾದ್ಯಂತ ಹುತಾತ್ಮರ ದಿನವನ್ನು ಆಚರಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಭಕ್ತಿ ನಮನವನ್ನು ಸಲ್ಲಿಸಲಾಗುತ್ತಿದೆ ಎಂದು ನ್ಯಾಯಾಧೀಶ ಸುಧೀರ್ ತಿಳಿಸಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ, ದೇವರಾಜು, ಅರ್ಪಿತಾ, ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ, ಕಾರ್ಯದರ್ಶಿ ಮಂಜೇಗೌಡ, ಹಿರಿಯ ವಕೀಲರಾದ ರವಿಶಂಕರ್, ಎಚ್ ರವಿ, ಬಿಎಲ್ ದೇವರಾಜು, ಅನಂತರಾಮಯ್ಯ, ನಿರಂಜನ, ರಾಜೇಗೌಡ, ಶಿಕ್ಷಕರಾದ ನೀಲಮಣಿ, ರಾಜಮ್ಮ, ಗೌರಮ್ಮ, ಸಿಡಿಪಿಒ ಅರುಣ್ ಕುಮಾರ್ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭದ್ರಗಿರೀಶ್ವರ ಸೀತಾರಾಮ್, ಭಗತ್
पतित पावन ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇಗುಲದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದ ಶ್ರೀ ಶಿರಡಿ ಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಾಬನಿಗೆ ವಿವಿಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಬಾಬನಿಗೆ ಭಜನೆಗಳನ್ನು ಹಾಡುವುದರ ಮೂಲಕ ಬಾಬನ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಅರ್ಚಕರ ಸಮ್ಮುಖದಲ್ಲಿ ದೇವರಿಗೆ ಭಜನೆ ಹಾಡುವ ಮೂಲಕ ಮಹಾಮಂಗಳಾರತಿಯನ್ನು ನೆರವೇರಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದು ಕಣ್ಣು ತುಂಬಿಕೊಂಡು ಪಾವನರಾದರು. ನಂತರ ತೀರ್ಥ ಪ್ರಸಾದ ಅನ್ನದಾನ ಮಾಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹೆಚಮರಗುಕೋಟಿ, ಕುಶಾಲನಗರ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸುಂಕದಗದ್ದೆ, ಕುಂದೂರು, ಸೀಗೋಡು ಶಾಲೆಗಳಿಗೆ ನಗು ಫೌಂಡೇಶನ್ ವತಿಯಿಂದ ಇಂಗ್ಲಿಷ್ ಬ್ಯಾನರ್ ಅನ್ನು ವಿತರಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸುಂಕದಗದ್ದೆ, ಕುಂದೂರು, ಸೀಗೋಡು, ಕಲ್ಕೆರೆ ಮತ್ತು ಬೀಳಾಲು ಕೊಪ್ಪ ಶಾಲೆಗಳಿಗೆ ನಗು ಫೌಂಡೇಶನ್ ಕಡೆಯಿಂದ 1, 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಅನುಕೂಲವಾಗುವ 4x10 ಅಡಿ ಉದ್ದದ ಇಂಗ್ಲಿಷ್ ಬ್ಯಾನರ್ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರಾದ ಸಿಆರ್ ಸುರೇಶ್, ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮವಾದ ಇಂಗ್ಲಿಷ್ ಕಲಿಕಾ ಸಾಮಗ್ರಿ ನೀಡಬೇಕೆನ್ನುವುದು ನಗು ಫೌಂಡೇಶನ್ ಧ್ಯೇಯ ಆದ ಕಾರಣ ಪ್ರತಿ ತಿಂಗಳು 5 ಶಾಲೆಗಳಿಗೆ ನಿರಂತರವಾಗಿ ಕಲಿಕಾ ಸಾಮಗ್ರಿಗಳನ್ನು ಕೊಡುತ್ತಿದ್ದಾರೆ. ಇವರ ಶೈಕ್ಷಣಿಕ ಹಿತಾಸಕ್ತಿ ಎಲ್ಲರ ಮೆಚ್ಚುಗೆ ಗಳಿಸಿದೆ ಎಂದರು. ಇದೇ ಸಂದರ್ಭದಲ್ಲಿ ಇದಕ್ಕೆಲ್ಲ ಕಾರಣರಾದ ದೀಪ್ತಿ ಅವರನ್ನ ಸ್ಮರಿಸಲಾಯಿತು. ಬ್ಯಾನರ್ ಪಡೆದ ಶಾಲೆಗಳ ಶಿಕ್ಷಕರಾದ ಅಭಿಷೇಕ್, ಮಮತಾ, ಸುಜಾತ, ರಮೇಶ್, ಭಾಗ್ಯ, ಜ್ಯೋತಿ, ಸಾಂಗವಿ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಶಾಲಾ ವತಿಯಿಂದ ಈ ಒಂದು ಟೀಚಿಂಗ್ ಏಡ್ಸ್ ಅನ್ನು ಕೊಟ್ಟಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದು 1ನೇ ಕ್ಲಾಸ್ ಇದು ಎಲ್ಲಾ ಕ್ಲಾಸಿಗೂ ಅನುಕೂಲ ಆಗುತ್ತೆ. ಈ ಒಂದು ಟೀಚಿಂಗ್ ಏಡ್ ಎಲ್ಲರೂ ಕಲ್ತ್ಕೋಬಹುದು, ಆಯ್ತಾ. ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು 1/4 ಗಂಟೆ ಅಭ್ಯಾಸ ಮಾಡಿದ್ರು ಕೂಡ ಎಲ್ರಿಗೂ ಅನುಕೂಲ ಆಗುತ್ತೆ. ಈಗ ನಾವು ಒಂದು ರೌಂಡ್ ಸ್ವಲ್ಪ ಹೇಳ್ಕೊಡ್ತೀನಿ, ನೀವು ಮಧ್ಯಾಹ್ನ ಊಟ ಆದ್ಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡಬಹುದು, ಆಯ್ತಾ. ದೊಡ್ಡ ಮಕ್ಕಳು ಕೂಡ ಇದನ್ನ ಹೇಳ್ತಾ ಅಭ್ಯಾಸ ಮಾಡಿ. ಇಲ್ಲಿ ಫಸ್ಟ್ 1ನೇ ಕ್ಲಾಸಿಗೆ ಬರುತ್ತಿದ್ದು COAPT ಅಂತೀನಿ, ಆದ್ರೆ ನೀವು ಇದನ್ನ ಕೂಡಿಸಿ ಓದಬಾರ್ದು, ಕೋಪ್ಟ್ ಅಂತ ಓದಬಾರ್ದು, ಯಾವಾಗ ಅದನ್ನ ಡಿವೈಡ್ ಮಾಡೇ ಓದಬೇಕು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ತ್ಯಾಪೋಕ್ಲ ಸಮೀಪದ ಯುವಕಪಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ವಿವಿಧ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ನಾಪೋಕ್ಲ ಸಮೀಪದ ಯುವಕಪಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ, ಕ್ರೀಡೋತ್ಸವ ಹಾಗೂ 76ನೇ ಗಣರಾಜ್ಯೋತ್ಸವ ಸಮಾರಂಭವು ಶಾಲಾ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಇದೇ ಸಂದರ್ಭ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ತಮ್ಮಯ್ಯರವರು ನೆರವೇರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಾಲಾ ನಾಯಕ ಚೇತನ್ ಅವರಿಂದ ಕ್ರೀಡಾ ಜ್ಯೋತಿ ಬೆಳಗಿಸುವುದರ ಮೂಲಕ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ, ಗ್ರಾಮಸ್ಥರಿಗೆ ವಿವಿಧ ರೀತಿಯ ಆಟೋಟ ಕಾರ್ಯಕ್ರಮಗಳನ್ನು ಜರುಗಿಸಿ ಮಕ್ಕಳಿಂದ ದೈಹಿಕ ಕಸರತ್ತು, ಡಂಬಲ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತು. ಇದೇ ಸಂದರ್ಭ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದ ಸ್ಪರ್ಧೆಗಳಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಿದರು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ನಿವೃತ್ತ ಶಿಕ್ಷಕಿ ರೇಖಾ ಉಲ್ಲಾಸ್ ರವರು ಭಾಗವಹಿಸಿ ಮಕ್ಕಳಿಗೆ ಹಿತವಚನಗಳನ್ನು ನೀಡಿದರು. ಸಮಾರಂಭದಲ್ಲಿ ಕಕ್ಕಬ್ಬೆ ಕುಂಜಿಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಂಪನಯ್ಯಪ್ಪ, ಪಂಚಾಯಿತಿ ಸದಸ್ಯರಾದ ಭರತ್ ಚಂದ್ರ ದೇವಯ್ಯ, ಇಂದಿರಾ, ಪ್ರಕಾಶ್, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಸುಬ್ರಹ್ಮಣಿ, ಯುವಕಪಾಡಿ ಅಂಗನವಾಡಿ ಕಾರ್ಯಕರ್ತೆ ಪೊನ್ನು, ಹಾಕಿ ಕ್ರೀಡಾಪಟು ಯಶವಂತ್, ಶಾಲಾ ಹಳೆಯ ವಿದ್ಯಾರ್ಥಿ ದೇವಯ್ಯ, ಗ್ರಾಮಸ್ಥರಾದ ಧನು, ಸುಂದರ, ಮಿಲನ್ ಹಾಗೂ
ಶಾಲಾ ಮುಖ್ಯ ಶಿಕ್ಷಕಿ ಗಂಗಮ್ಮ, ಸಹ ಶಿಕ್ಷಕಿಯರಾದ ಅಶ್ವಿನಿ, ಮುತ್ತಮ್ಮ ಹಾಗೂ ಪೋಷಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಶಿವ ಶಂಕರ ಪಾರ್ವತಿ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ. ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಸೇವೆಯನ್ನು ನಾವು ಮಾಡೋಕ್ಕೆ ಅಂತ ಬಂದಾಗ ಆ ಸೇವೆಯಲ್ಲಿ ಯಾವುದೇ ನಿರೀಕ್ಷೆಗಳಿರಬಾರ್ದು. ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವೇನಾದ್ರೂ ಮಾಡಿದರೆ ಅದನ್ನು ಸೇವೆ ಅಂತ ಕರಿತೀವಿ. ಅಂತಹ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸೇವೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಲ್ಲ, ನಿಮಗೆ ನಾನು ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು, ಇದೇ ಪ್ರೋತ್ಸಾಹವನ್ನು ಹೀಗೆ ಇರಬೇಕು ಅಂತ ಕೇಳ್ಕೊಳ್ತಾ, ಅದೇ ನಾಯಕತ್ವ ಗುಣ ಅಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಸಾಕು, ಆ ಪ್ರೋತ್ಸಾಹಿಸುವವರು ಸಹಕಾರ ನೀಡುವವರು ಇದ್ದರೆ ಇಂತಹ ಒಂದು ಸಂಘಟನೆ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮಕ್ಕಳು ಕೂಡ ಕೇವಲ 13 ಮಕ್ಕಳಿದ್ದಾರೆ, ಆದರೆ ಇಷ್ಟು ದೊಡ್ಡದಾಗಿ ಎಲ್ಲರೂ ಆಗಮಿಸಿದ್ದಾರೆ, ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಪ್ರತಿಯೊಂದು ಅದರಲ್ಲಿ ತುಂಬಾನೇ ಮೆಚ್ಚಬೇಕಾದಂಥ ವಿಷಯ ಅಂತ ಹೇಳಿದರೆ ಈ ಶಾಲೆಗೆ ಪರ್ಮನೆಂಟ್ ಶಿಕ್ಷಕರು ಇಲ್ಲದೆ ಇರುವಂಥದ್ದು. ಕಾಯಂ ಶಿಕ್ಷಕರು ಇಲ್ಲದಿದ್ರೂ ಕೂಡ ನಾನು 1 ವರ್ಷ ನನಗೆ ತೃಪ್ತಿ ಅಂತ ಹೇಳೋದು ಅನಿಸಿಲ್ಲ. ಯಾಕೆಂದರೆ 2 ದೋಣಿಯಲ್ಲಿ ಕಾಲು ಹಾಕ್ಕೊಂಡು ಅಲ್ಲೂ ಅಲ್ಲ ಇಲ್ಲೂ ಅಲ್ಲ ಅಂತ ಕೆಲಸ ಮಾಡೋದು ಇಷ್ಟ ಆಗಲ್ಲ. ಅದರಿಂದ ಚಾರ್ಜ್ ಅಂತ ಮಾಡಿಕೊಂಡು ಅಲ್ಪ ಸೇವೆಯನ್ನು ಇಲ್ಲಿ ಮಾಡಿದ್ದೇನೆ. ಅದು ತೃಪ್ತಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದರೆ ತೃಪ್ತಿಕರವಾದಂತಹ ಬಹಳ ಅತ್ಯುತ್ತಮವಾದಂತಹ ಸೇವೆಯನ್ನು ನೀವು ಗೌರವಿಸಬೇಕು. झुमके तुले याद मैंने गोल्डन झुमके कन्ना बिच पावे चुम चुमके तुले याद मैंने गोल्डन झुमके कन्ना बिच पावे चुम चुमके बन जावे शॉपिंग करा दे बन जावे पिक्चर दिखा दे रिक्वेस्ट का पाइया वे चिट्टियां कलाइयां वे ओ बेबी मेरी चिट्टियां कलाइयां वे शॉपिंग करा दे मन जावे पिक्चर दिखा दे रिक्वेस्ट का पाइया वे चिट्टियां कलाइयां वे ओ बेबी मेरी चिट्टियां कलाइयां वे चिट्टियां कलाइयां वे ओ बेबी मेरी वाइट कलाइयां वे चिट्टियां कलाइयां वे ओ बेबी मेरे से आइयां Mama, mama, come and sing it. Queen and baby, bandang king it. Dayla, dayla, pick it, mala, mati, ordering it. Golden sparrow, ya nandila arrow, nila, like ya ramazoro.
ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಹೃದಯ ಭಾಗದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಸಮುದಾಯ ಭವನದಲ್ಲಿ ಪಾದಪೂಜೆ ಮತ್ತು ಧಾರ್ಮಿಕ ಸಮಾರಂಭ ನಡೆಯಿತು. ಇತ್ತೀಚಿನ ದಿನಗಳಲ್ಲಿ ಬಹುಸಂಖ್ಯಾತ ಲಿಂಗಾಯತ ಸಮಾಜದಲ್ಲಿ ಐಕ್ಯತೆ ಕುಗ್ಗುತ್ತಿದ್ದು, ಧರ್ಮದಲ್ಲಿ ಅಡಗಿರುವ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳದಿರುವುದೇ ಇದಕ್ಕೆ ಕಾರಣ ಎಂದು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಗಂಗಾ ಮಹಾಸ್ವಾಮೀಜಿಗಳು ತಿಳಿಸಿದರು. ಬೇಲೂರು ಪಟ್ಟಣದ ಹೃದಯ ಭಾಗದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸಮುದಾಯದಲ್ಲಿ ನಡೆದ ಪಾದಪೂಜೆ ಮತ್ತು ಧಾರ್ಮಿಕ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಲಿಂಗಾಯತ ಸಮಾಜಕ್ಕೆ ತನ್ನದೇ ಆದಂತಹ ಮನ್ನಣೆ ಇದೆ. ಲಿಂಗವನ್ನ ಧರಿಸಿದರೆ ಮಾತ್ರ ಲಿಂಗಾಯತರಾಗುತ್ತಾರೆ. ಆದರೆ ಇಷ್ಟಲಿಂಗದ ಪರಿಕಲ್ಪನೆ ಯಾರಿಗೂ ಬೇಕಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಮಕ್ಕಳಿಗೆ ಸಂಸ್ಕಾರವನ್ನ ನೀಡುವಲ್ಲಿ ವಿಫಲರಾಗಿದ್ದೇವೆ. ಇದರಲ್ಲಿ ತಾಯಂದಿರ ಜವಾಬ್ದಾರಿ ಹೆಚ್ಚಿದೆ. ಬೇಲೂರು ಶಿವಕುಮಾರ ಸ್ವಾಮಿ ಟ್ರಸ್ಟ್ ಈ ಹಿಂದಿನಿಂದಲೂ ಪಟ್ಟಣದ ಹೃದಯ ಭಾಗದಲ್ಲಿನ ಆಸ್ತಿಯನ್ನ ಅತ್ಯಂತ ಸಂರಕ್ಷಣೆ ಮಾಡುವ ಮೂಲಕ ಜನರಿಗೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಕಲ್ಯಾಣ ಮಂಟಪವನ್ನ ರಿಯಾಯಿತಿ ದರದಲ್ಲಿ ಸಮಾಜದವರಿಗೆ ನೀಡುವ ಬದಲು ಉಚಿತವಾಗಿ ನೀಡುವುದು ಒಳಿತು ಎಂದರು. ಹಾಸನ ತಣ್ಣೀರುಹಳ್ಳಿ ಮಠದ ಪೂಜ್ಯ ಶ್ರೀ ಶ್ರೀ ವಿಜಯಕುಮಾರ ಸ್ವಾಮೀಜಿ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ಆಚಾರ, ಅನುಭವ ಅತ್ಯಗತ್ಯ. ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ತಮ್ಮ ಜೀವಿತಾವಧಿಯಲ್ಲಿ ಕೈಗೊಂಡ ತ್ರಿವಿಧ ದಾಸೋಹದಿಂದ ಕೋಟ್ಯಾಂತರ ಮಂದಿಗೆ ಸಹಕಾರಿಯಾಗಿದೆ ಎಂದರು. ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್ ಮಾತನಾಡಿದರು. ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್ ಮಾತನಾಡಿ, ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ನೀಡುವಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮೀನಮೇಷ ಎನಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಬೇಲೂರು ಶಾಸಕರಾದ ಎಚ್.ಕೆ. ಸುರೇಶ್ ಅವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಅನಾವರಣಕ್ಕೆ 10 ಲಕ್ಷ ರು ದೇಣಿಗೆ ನೀಡುವುದಾಗಿ ತಿಳಿಸಿದರು. ಕೊಡ್ಲಿಪೇಟೆ ಕಲ್ಮಠದ ಶ್ರೀ ಮಹಂತ ಸ್ವಾಮೀಜಿ, ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್ ಅಧ್ಯಕ್ಷರಾದ ಬಿಪಿ ಧರಣೇಂದ್ರ, ಬಿಜೆಪಿ ಮುಖಂಡ ಕೊರಟೀಕೆರೆ ಪ್ರಕಾಶ್, ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಎಎಸ್ ಬಸವರಾಜ್, ಮಾಜಿ ಅಧ್ಯಕ್ಷರಾದ ಸಿಎಂ ನಿಂಗರಾಜ್, ಮಾಜಿ ಅಧ್ಯಕ್ಷರಾದ ಬಿಎಂ ರವಿಕುಮಾರ್, ವಿಂಪು, ಸಂತೋಷ್ ಚೇತನ್, ಹಳೆಬೀಡು ಬಿಕೆ ಚಂದ್ರಕಲಾ, ಅದ್ದೂರಿ ಚೇತನ್, ಕೌರಿ ರಾಜಶೇಖರ, ಪುಟ್ಟಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು. ಸ್ವಾಮೀಜಿಯವರನ್ನ ಪಾದಪೂಜೆ ಮಾಡುವ ಮೂಲಕ ಸಭಾ ವೇದಿಕೆಗೆ ಬರಮಾಡಿಕೊಂಡರು. ಅಸಂಖ್ಯಾತರಾಗಿದ್ದೇವೆ, ಅಸಂಘಟಿತರಾಗಿರುವಂತಹ ಸಮಾಜ ಯಾವ್ದಾದ್ರು ಇದೆ ಅಂದ್ರೆ ನಾವೇ ಹೇಳ್ಕೊಳ್ಬೇಕಾಗಿರುವಂತಹ ದುರ್ಬಲ, ಅಂತಹ ದುರ್ಬಲ ಸಮಾಜ ನಮ್ದು ಆಗ್ತಾ ಇರ್ತದೆ. ಆದರೆ ಇವತ್ತು ಐಕ್ಯತೆಯನ್ನ ಕಾಪಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ನಮ್ಮಲ್ಲೆಲ್ಲರೂ ಕೂಡ ಬರಬೇಕಾಗಿರುವಂತಹದ್ದು. ಬೇರೆ ಬಡವರು ಕೂಡ ಏನ್ ಮಾಡ್ತಾ ಇದ್ದಾರೆ, ಶ್ರೀಮಂತರು ಮದುವೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಮದುವೆ ಮಾಡೋದ್ರಲ್ಲೇ ತಮ್ಮ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ. ಮದುವೆಯನ್ನು ಆದಷ್ಟು ಸರಳ ಆಗಬೇಕು ಅಂತ ಹೇಳಿ ಎಷ್ಟೇ ಬರ್ಕೊಂಡ್ರು ಕೂಡ ಅದ್ದೂರಿಯಾದ ಮದುವೆಗಳೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಕಲ್ಯಾಣ ಮಂಟಪ ಇನ್ನೆಷ್ಟು ಚೆನ್ನಾಗಿರ್ತದೆ ಗೊತ್ತಿಲ್ಲ. ಅದನ್ನು ಇವತ್ತು ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ರೆಸಾರ್ಟ್ ಮದುವೆ ಅಂತ ಮಾಡ್ತಾ ಇದ್ದಾರೆ. ಇನ್ನು ರೆಸಾರ್ಟ್ ಮಾಡ್ತಾ ಇದ್ದಾರೆ, ಬಿಟ್ಬಿಡ್ತಾ ಇದ್ದಾರೆ. ಇದರಿಂದ ಕೂಡ ಇನ್ನೆಲ್ಲೂ ಹೋಗ್ಬಿಟ್ಟು ಮದುವೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಮದುವೆಗಾಗಿ ತುಂಬಾ ಅಲ್ಲ, ಅವ್ರ ಮದುವೆಗೆ ಚೌಟ್ರಿ ಕೊಡೋದು 60,000 ಕೊಡ್ತಾರೆ. 6 ಲಕ್ಷ ರೂಪಾಯಿ ಬೇರೆ ಖರ್ಚು ಮಾಡಿರ್ತಾರೆ. ನಿಮಗೆ ಗೊತ್ತಿರೋದ್ರಲ್ಲಿ ಯಾರಿಗೂ ನಿಮಗೆ ಹೂವಿನ ಅಲಂಕಾರಕ್ಕೆ ಆಗಿರ್ತಾರೆ. ಎಷ್ಟು ಹೂವಿನ ಅಲಂಕಾರ ಮಾಡಿರ್ತಾರೆ. ಊಟ ಮಾಡಕ್ಕೆ 1 ಸ್ವೀಟ್ ಸಾಕು, 5-6 ಸ್ವೀಟ್ ಮಾಡಿದ್ರೆ ಅರ್ಧ ವೇಸ್ಟ್ ಆಗಿರುತ್ತೆ, ಉಪಯೋಗನೇ ಬರೋದಿಲ್ಲ. ಅಂಥದ್ದೆಲ್ಲ ಬೇಕಾದಷ್ಟು ವೆಚ್ಚ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಕಡಿವಾಣ ಹಾಕಬೇಕು. ಇವೆಲ್ಲ ಸರ್ವ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು ಬಸವೇಶ್ವರರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಜನರಿಗೆ ತತ್ವೋಪದೇಶವನ್ನು ಮಾಡುತ್ತಾ ಏಕೈಕ ಗುರಿಗಳು ಅಂತಂದ್ರೆ ನಮ್ಮ ಸಿದ್ಧಗಂಗೆಯ ಮಹಾಶಿವಯೋಗಿ ಶಿವಕುಮಾರ ಸ್ವಾಮಿಗಳು ಅಂತ ಹೇಳ್ಬೋದು. ನೈತಿಕ ಮೌಲ್ಯಗಳು ಯಾವುದೆಂದರೆ ಅರಿವು, ಆಚಾರ, ಅನುಭವ. ಮತ್ತು ಅನುಭವಗಳು ಅತಿ ಅವಶ್ಯಕವಾಗಿ ಬೇಕಾಗಿದೆ. ಅಕ್ಷರ ಅನ್ನ ಅಕ್ಷರ ಅರಿವು ಅವರ ಉಸಿರಾಗಿ 111 ವರ್ಷಗಳ ಕಾಲ ಸತತವಾಗಿ ಸುದೀರ್ಘವಾಗಿ ಇಡೀ ಸಮಾಜವನ್ನು ಉದ್ಧಾರ ಮಾಡಿದಂತ ಕೀರ್ತಿ ಶಿವಕುಮಾರ ಸ್ವಾಮೀಜಿಯವರಿಗೆ ಸಲ್ಲಿಸುತ್ತದೆ ಎಂದರೆ ತಪ್ಪಾಗಲ್ಲ. ಇವತ್ತಿನ ನಿರ್ಮಾಣದಲ್ಲಿ ನಿಮಗೆ ಗೊತ್ತಿದೆ, ನಾವು ಆದಿ ಮಾನವ ಕಾಲದಿಂದಲೂ ನೋಡ್ತಾ ಇದ್ದೇವೆ. ಸಾಧುಗಳು, ಸಂತರು, ಮಠಾಧೀಶರು, ಸನ್ಯಾಸಿಗಳು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ನೀಡ್ಕೊಂಡು ಬರ್ತಾ ಇದ್ರು ಕೂಡ ನಾವು ಬದಲಾಗ್ತಾ ಇಲ್ಲ. ಅದರಿಂದ ನಾವು ನೀವು ಯಾರು ಏನೋ ಸಲಹೆಗಳನ್ನು ಕೂಡ ಬಂದಿಲ್ಲ, ಹೇಳಿದ್ರು ನೀವು ಕೇಳಲ್ಲ ಅಂತ ಗೊತ್ತು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಗುರುಗಳನ್ನ ಕರೆಸಿ ಪಾದಪೂಜೆ ಮಾಡಿ ನಮಗೂ ಇವತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅದುರೈ ಕುಮಾರಣ್ಣನವರು ಹೇಳಿದರು, ನಾವು ಇನ್ನ ಬೇರೆ ಮೇಲೆ ಕಿವಿಗಳು ಗೊತ್ತಿಲ್ಲ.
ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮ ಆಗಲಿ ಮುಫತ್ತಾಗಿ ಜಾಗವನ್ನು ಕೊಡೋದಿರ್ಬೋದು, ಸಹಕಾರ ನೀಡೋದಿರ್ಬೋದು, ಒಟ್ಟಲ್ಲಿ ನಮ್ಮ ತಾಲೂಕಿಗೆ ಒಂದು ಕೀರ್ತಿಯ ಬರುವ ರೀತಿಯಲ್ಲಿ ಡಾಕ್ಟರ್ ಶಿವಕುಮಾರ್ ಟ್ರಸ್ಟ್ ಅವರು ಉಗ್ರವಾಗಿ ನಡ್ಕೊಂಡು ಬಂದಿದ್ದಾರೆ. ಶ್ರೀಗಳ ಒಂದು ಆಶಯ ಅದರ ಪ್ರಕಾರ ನಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಾನು ಎಲ್ಲ ಸಮಾಜ ಬಾಂಧವರ ಪರವಾಗಿ ಹೃದಯಪೂರ್ವಕ ಗೌರವ ಸಮರ್ಪಣೆ ಮಾಡ್ತೇನೆ. ಡಾಕ್ಟರ್ ಶಿವಕುಮಾರ ಸ್ವಾಮಿ ನಮ್ಮ ಜೊತೆ ಇಲ್ಲ, ಬೇರೆ ಯಾರ್ಯಾರಿಗೋ ಭಾರತ ರತ್ನವನ್ನು ಕೊಡ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಆಗಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಮದರ್ ತೆರೇಸಾ ಅವರನ್ನು ನಾನು ಕೋಟ್ ಮಾಡಿ ಅವರನ್ನು ಮೆನ್ಷನ್ ಮಾಡಿ ಇಷ್ಟಪಡ್ತೇನೆ. ಮದರ್ ತೆರೇಸಾ ಅವರು ಕ್ರಿಶ್ಚಿಯನ್ ಮಿಷನರಿಯಿಂದ ಬಂದು ಬಡವ ಸೇವೆ ಮಾಡಿದ್ರು ನಿಜ. ಆ ಕಾರಣಕ್ಕೋಸ್ಕರ ನೊಬೆಲ್ ಪ್ರಶಸ್ತಿ ಬಂದಿದೆ, ಭಾರತ ರತ್ನ ಪ್ರಶಸ್ತಿ ನಮ್ಮ ಸರ್ಕಾರ ಕೊಟ್ಟಿದೆ. ಆದರೆ ಅವರ ಹಿಂದೆ ನಮ್ಮೆಲ್ಲೂ ಗೊತ್ತಿರುವುದರಲ್ಲಿ ಧರ್ಮ ಪ್ರಚಾರವೂ ಸಹ ಇತ್ತು, ಕ್ರೈಸ್ತ ಧರ್ಮ ಪ್ರಚಾರವೂ ಸಹ ಅವರಲ್ಲಿತ್ತು. ಆದರೆ ಯಾವುದೇ ಒಂದು ವಿಚಾರದಲ್ಲೇ ಇವತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಇಡೀ ರಾಜ್ಯಾದ್ಯಂತ ಇರ್ಬೋದು, ಹೊರ ರಾಜ್ಯದಲ್ಲಿ ಬರ್ತಕ್ಕಂಥ ಬಡವರು, ಧರ್ಮ, ಜಾತಿ ಯಾವುದೇ ಕೇಳದಲ್ಲೇ ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಬೇರೆ ಬೇರೆ ಶೂದ್ರರು ಇರ್ಬೋದು, ದಲಿತರು ಇರ್ಬೋದು, ಎಲ್ಲರಿಗೂ ಸಹ ವಿದ್ಯಾದಾನವನ್ನು ಮಾಡಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿ ಇಷ್ಟೆಲ್ಲ ಮಾಡಿದ್ರು ಸಹ ಹಿಂದಿನವರಿಗೂ ಸಹ ನಮ್ಮ ಗಣ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ಕೊಡ್ತಕ್ಕಂಥದ್ದಕ್ಕೆ ಮಾಡಿಲ್ಲ, ಮನಸ್ಸು ಮಾಡಿಲ್ಲ. ದಯಮಾಡಿ ವೇದಿಕೆ ಮೂಲಕ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನ ಒಂದು ಗೌರವ ಕೊಡತಕ್ಕಂಥ ಕೆಲಸ ಆಗಬೇಕು ಅಂತಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಒಬ್ಬರಿಂದ ಎಲ್ಲ ಚಪ್ಪಾಳೆ ತಂಡದ ಮೂಲಕ ಆಗ್ರಹ ಪಡಿಸಿಕೊಂಡು ಕೇಳ್ಕೊಂಡು ಇವತ್ತು ಸಿದ್ದರಾಮಯ್ಯನವರ ಒಂದು ಪುತ್ಥಳಿಯನ್ನು ಅರೆಹೇಳಿನಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಆ ಪುತ್ಥಳಿಯನ್ನು ಮಾಡತಕ್ಕಂಥ ಕೆಲಸಕ್ಕೆ ಸಮಾಜದ ಮುಖಂಡರು ಎಲ್ಲರೂ ಸಹ ಕೈಯನ್ನು ಜೋಡಿಸಿರ್ತಕ್ಕಂಥದ್ದು ಬಹುಶಃ ಹಾಸನ ಜಿಲ್ಲೆಯಲ್ಲಿ ಅದೊಂದು ವಿಶೇಷವಾಗಿ ಬೇಲೂರು ತಾಲೂಕಲ್ಲಿ ಯಾವುದೇ ಒಂದು ಸರ್ಕಲಲ್ಲಿ ಇರಲಿಲ್ಲ. ಇವತ್ತು ಒಂದು ಉತ್ತಮವಾದ ಸರ್ಕಲಲ್ಲಿ ಸ್ವಾಮೀಜಿಯವರ ಒಂದು ಪುತ್ಥಳಿಯನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಆದರ್ಶವಾಗಿ ನಾವು ಇಟ್ಕೊಂಡು ಅವರ ಸ್ಮರಣೆಯನ್ನು ನಿತ್ಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಮಾಡ್ತಕ್ಕಂಥದ್ದು. ಇದಕ್ಕೆ ಸಮಾಜದ ಎಲ್ಲ ಮುಖಂಡರು ಸಹ ಕೈಗಳನ್ನು ಜೋಡಿಸಿದ್ದಾರೆ. ಸ್ವಾಮೀಜಿಯವರ ಆಶೀರ್ವಾದವನ್ನು ನಾವು ನೋಡಿದ್ವಿ, ಅವರ ಗಮನಕ್ಕೂ ತಂದಿದ್ವಿ, ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು. ಬಹುಶಃ ಸಮಾಜದ ಎಲ್ಲ ಮುಖಂಡರು ಸುಮಾರು ಅದಕ್ಕೆ ಒಂದು 20 ಲಕ್ಷ ರೂಪಾಯಿಯ ವೆಚ್ಚವನ್ನು ಹಾಕಿದ್ದಕ್ಕೆ ಸಮಾಜದ ನಾನು ಸಂಪೂರ್ಣಗೊಳಿಸ್ತೀನಿ ಅಂತ ಸಮಾಜದ ಮುಖಂಡರು ಇಲ್ಲ, ನೀವು 10 ಲಕ್ಷ ಮಾತ್ರ ಬಳಸಬೇಕು, ಉಳಿದಿದ್ದನ್ನ ಸಮಾಜ ಬಳಸ್ತೀನಿ ಅಂತಕ್ಕಂಥದ್ದನ್ನ ಆ ಒಂದು ಪುತ್ಥಳಿಗೆ 10 ಲಕ್ಷವನ್ನ ನಾನು ಅದಕ್ಕೆ ಬಳಸುವುದ್ರ ಮುಖಾಂತರ ಸಮಾಜದ ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಭಾಜಪ ಜಂತ್ರಿ ಬಾರಿಸುತ್ತಾ A4 ಶೀಟ್ನ 2 ಬಂಡಲ್ಗೆ ಹೂಮಾಲೆ ಹಾಕಿ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿದ ಕೆಆರ್ಎಸ್ ಪಕ್ಷ. ಇದೆಲ್ಲವೂ ಸಿಂಧನೂರು ಬಳಿ ನಡೆದಿದೆ. ADLR ಟು A4 ಸೀಟ್ ಕೇಳಿದ್ದಾರೆಂಬ ಆರೋಪದಡಿ ಭಾಂಜಾ ಭಜಂತ್ರಿಯೊಂದಿಗೆ ಮೆರವಣಿಗೆಯಲ್ಲಿ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿದ ಕೆಆರ್ಎಸ್ ಕಾರ್ಯಕರ್ತರು. ಇದೇನಿದು ಎಂದು ಕಣ್ಕಣ್ ಬಿಟ್ಟು ನೋಡಿದ ಸಾರ್ವಜನಿಕರು. ಇಂಥದೊಂದು ಘಟನೆ ಸಿಂಧನೂರಿನಲ್ಲಿ ನಡೆದಿದೆ. ಭಾಂಜಾ ಭಜಂತ್ರಿ ಬಾರಿಸುತ್ತಾ ಜಾನ್ ಚಪ್ಪಳ ಮಾಡುತ್ತಾ A4 ಸೀಟ್ನ 2 ಬಂಡಲ್ಗೆ ಹೂಮಾಲೆ ಹಾಕಿಕೊಂಡು ತಹಶೀಲ್ದಾರ್ ಆಫೀಸ್ನ ಕಾರ್ಯಾಲಯದ ಆವರಣಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಪ್ರವೇಶಿಸಿದರು. ADLR ಸಾಹೇಬರನ್ನ ಕರೆಯಿರಿ. ADLR ಸಾಹೇಬರು ನಮ್ಮ ಪಕ್ಷದ ಕಾರ್ಯಕರ್ತರೊಬ್ಬರು ಸರ್ವೆ ಇಲಾಖೆಯಿಂದ ಜಮೀನಿನ ಫಾರಂ ನಂಬರ್ 10 ಹಾಗೂ ಹಿಸ್ಸಾ ನಕಾಶೆ ಕೇಳಿದ್ದಕ್ಕೆ ವಾರಗಳವರೆಗೆ ಕಾಯಿಸಿದ್ದಲ್ಲದೆ ಕೊನೆಗೆ 10 ದಿನದ ನಂತರ ದಾಖಲೆ ಕೊಟ್ಟಿದ್ದಾರೆ. ದಾಖಲೆ ಕೊಟ್ಟ ನಂತರ ನಮ್ಮ ಕಾರ್ಯಕರ್ತನಿಗೆ ಹಾಗೆ ಹೋದರೆ ಹೇಗೆ, ನೀವು ಅಂಗಡಿಯಲ್ಲಿ A4 ಸೀಟ್ನ ಬಂಡಲ್ ತಂದು ಕೊಡಿ ಎಂದು ಕೇಳಿದ್ದಾರೆ. ಹಾಗಾಗಿ ಗೌರವಪೂರ್ವಕವಾಗಿ ಮೆರವಣಿಗೆಯಲ್ಲಿ A4 ಸೀಟ್ ತಂದು ಅವರಿಗೆ ಕೊಡಲು ಬಂದಿದ್ದೇವೆ, ಸಾಹೇಬರನ್ನ ಕರೆಯಿರಿ ಎಂದು ಭೂ ದಾಖಲೆಗಳ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಂತೆ ತಬ್ಬಿಬ್ಬಾದರು. ಕೆಲ ಕ್ಷಣದವರೆಗೆ ಭಜಂತ್ರಿ ಬಾರಿಸಿ ಜಾನ್ ಚಪ್ಪಳ ಮಾಡಿದ ಕಾರ್ಯಕರ್ತರು ಸಾಹೇಬರನ್ನ ಕರೆಯಿರಿ, ಪಾಪ ನಾವು ಅವರಿಗೆ A4 ಸೀಟ್ ಕೊಡಬೇಕು ಎಂದು ಪಟ್ಟು ಹಿಡಿದರು. ಇದಕ್ಕೆ ಭೂ ದಾಖಲೆಗಳ ಇಲಾಖೆಯ ಕೆಳ ಹಂತದ ಅಧಿಕಾರಿಯೊಬ್ಬರು ಇಲ್ಲ, ಸಾಹೇಬರು ಗೂಗಲ್ ಮೀಟಿಂಗ್ನಲ್ಲಿದ್ದಾರೆ ಎಂದು ಮನವೊಲಿಸಲು ಮುಂದಾದರೂ ಕಾರ್ಯಕರ್ತರು ಮಣಿಯಲಿಲ್ಲ. ಇದೇ ವೇಳೆ ಸರ್ವೆ ಇಲಾಖೆ ಅಧಿಕಾರಿಗಳು A4 ಸೀಟಿಗಾಗಿ ಬೇಡಿಕೆ ಇಟ್ಟಿರುವ ಆಡಿಯೋವನ್ನ ಕೆಆರ್ಎಸ್ ಮುಖಂಡರು ಪ್ರದರ್ಶಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಮಾಜಿ ಅಧ್ಯಕ್ಷರಾದ ಚನ್ನಬಸವ ಸೋಮಲಾಪುರ, ತಾಲೂಕು ಕಾರ್ಯದರ್ಶಿ ಕೃಷ್ಣ ಸುಕಲಾಪೇಟೆ, ಮುಖಂಡರಾದ ಮೆಹಬೂಬ್, ಮುರ್ತುಜಾ ಖಾದ್ರಿ, ರಮೇಶ್, ನಾಗರಾಜ್ ಇನ್ನಿತರರು ಇದ್ದರು.
ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಂತ ಸಬಾಸ್ಟಿಯನ್ ದೇವಾಲಯದ ದ್ವಾರದ ಉದ್ಘಾಟನೆಯನ್ನು ಪುರಸಭೆ ಸದಸ್ಯರಾದ ಜಯವರ್ಧನ್ ಹಾಗೂ ಶೇಖ್ ಅಲಿಮುಲ್ಲಾ ಉದ್ಘಾಟನೆ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಸಭಾಂಗಣದಲ್ಲಿ ಹುತಾತ್ಮರ ದಿನವನ್ನು ಆಚರಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಶಾಲೆಗಳಿಗೆ ನಗು ಫೌಂಡೇಶನ್ ವತಿಯಿಂದ ಇಂಗ್ಲಿಷ್ ಬಂದರನ್ನು ವಿತರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.